ಒಬ್ಬವ ಒನಕೆಯನ್ನು ಅಸ್ತ್ರವಾಗಿ ಇಟ್ಟುಕೊಂಡು ಶತ್ರುವನ್ನು ಎದುರಿಸಿದಳು. ಅವರನ್ನು ಕರ್ನಾಟಕದ ವೀರವನಿತೆಯಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್. ಭಾರತದ ಇತಿಹಾಸದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೆಸರು ಅಜರಾಮರ. ಬ್ರಿಟಿಷ್ ವಿರುದ್ಧ ವೀರಾವೇಶದಿಂದ ಕಾಪಾಡಿದ ಸೇನಾನಿ, ಲಕ್ಷಾಂತರ ದೇಶಭಕ್ತರಿಗೆ ಸ್ವಾತಂತ್ರ್ಯ ಕಿಚ್ಚು ಹಚ್ಚಿದ ವೀರಯೋಧ. ಡಾಕ್ಟರ್ ಅಂಬೇಡ್ಕರ್. ಅವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಅವರು ಭಾರತ ದೇಶದ ಮೊದಲ ಕಾನೂನು ಮಂತ್ರಿ. ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. ಅವರು ದಲಿತರ ನಾಯಕರೆಂದೇ ಪ್ರಸಿದ್ಧರಾಗಿದ್ದರು. ಅವರು ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದರು. ಸೈನಿಕ. ಭಾರತದ ಬಾವುಟ ಹಾರಾಡುತ್ತಿರುವುದು ಗಾಳಿಯಿಂದಲ್ಲ, ನಮ್ಮ ಯೋಧರ ಉಸಿರಿನಿಂದ. ತಮ್ಮ ಉಸಿರನ್ನು ಪಣಕ್ಕಿಟ್ಟು ರಣರಂಗದಲ್ಲಿ ಕೆಚ್ಚೆದೆಯಿಂದ ಹೋರಾಡುವ ಯೋಧರು ನಮ್ಮ ಸುಖ ನಿದ್ರೆಯ ನೆಮ್ಮದಿಗೆ ಕಾರಣಕರ್ತ. ನಮಗೋಸ್ಕರ ತಮ್ಮ ಮನೆಯನ್ನು, ಬಂಧು ಬಳಗದವರನ್ನು, ತಮ್ಮ ಸರ್ವ ಸುಖವನ್ನು ತೊರೆದು ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿರುವ ನಮ್ಮ ಯೋಧರಿಗೊಂದು ಸಲಾಂ. ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಭಾರತದ ಒಬ್ಬ ಮಹಾನ್ ನಾಯಕ. ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ನಾವು ಅವರನ್ನು ರಾಷ್ಟ್ರಪಿತ ಹಾಗೂ ಬಾಪು ಎಂತಲೂ ಕರೆಯುತ್ತಾರೆ. ಗಾಂಧೀಜಿ ತಕ್ಷಣ ಆಫ್ರಿಕಾದಲ್ಲಿ ನಾಗರಿಕ ಹಕ್ಕುಗಳಿಗಾಗಿ ತೀವ್ರ ಹೋರಾಟ ನಡೆಸಿದರು. ಗಾಂಧೀಜಿಯವರು ಭಾರತದಲ್ಲಿನ ಬ್ರಿಟಿಷರಿಂದ ಮುಕ್ತಗೊಳಿಸುವಲ್ಲಿ ಬಹು ಮುಖ್ಯ ಪಾತ್ರ ವಹಿಸಿದರು. ಭಗತ್ ಸಿಂಗ್. ಭಗತ್ ಸಿಂಗ್ ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಯುವ ಹೋರಾಟಗಾರ. ಭಗತ್ ಸಿಂಗ್ ಭಾರತವನ್ನು ಬ್ರಿಟಿಷ್ ಮುಕ್ತ ದೇಶವನ್ನಾಗಿ ಮಾಡಲು ಕ್ರಾಂತಿಕಾರಿ ನಾಯಕರಾಗಿ ಹೊರಹೊಮ್ಮಿದರು. 1926ರಲ್ಲಿ ನವಜವಾನ್ ಭಾರತ ಸಭೆ ಸ್ಥಾಪಿಸಿದರು. ಇನ್ಕ್ವಿಲಾಬ್ ಜಿಂದಾಬಾದ್ ಎಂಬ ಅವರ ಘೋಷವಾಕ್ಯ ಅಂದಿಗೂ ಇಂದಿಗೂ ಪ್ರಸಿದ್ಧವಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ. ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಭಾರತದ ವೀರ ಮಹಿಳೆ. ಕಿತ್ತೂರು ರಕ್ಷಣೆಯ ಭಾರ ರಾಣಿ ಚೆನ್ನಮ್ಮನವರ ಮೇಲೆ ಬಿದ್ದಿತು. ಅಂದಿನಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಎಂದು ಪ್ರಸಿದ್ಧಿಯಾದರು. ಅವರು 2 ಫೆಬ್ರವರಿ 1829ರಂದು ಬೈಲಹೊಂಗಲದಲ್ಲಿ ಮರಣಿಸಿದರು. ಅವರು ಬ್ರಿಟಿಷರೊಂದಿಗೆ ಹೋರಾಡಿದ ಸ್ಫೂರ್ತಿ ಅನೇಕ ವೀರ ಮಹಿಳೆಯರನ್ನು ಹುಟ್ಟುಹಾಕಿತು. ಜೈ ಭಾರತಾಂಬೆ. ಧನ್ಯವಾದಗಳು. ಅವ್ರನ್ನ ಈ ಕಡೆ ಕಳಿಸಿ. ಕಿತ್ತೂರಾಣಿ ಚೆನ್ನಮ್ಮ. ಕಿತ್ತೂರಾಣಿ ಚೆನ್ನಮ್ಮ ಅಲ್ಲಿ ಎಲ್ಲಿ ಅವರಿಬ್ಬರನ್ನ ಈ ಕಡೆ ಕಳಿಸಿ. ಅವ್ರು ಉದ್ದ ಇದ್ದಾರೆ, ಅವ್ರು ಕಾಣಲ್ಲ. ಕಿತ್ತೂರಾಣಿ ಚೆನ್ನಮ್ಮ ಇವ್ರು ಹುಡುಗಿದಾರಲ್ಲ, ಅವ್ರನ್ನ ಈ ಕಡೆ ಕಳಿಸಿ. ಗಾಂಧೀಜಿನ ಈ ಕಡೆ ಕಳಿಸಿ. ಗಾಂಧೀಜಿನ ಆ ಕಡೆ ಕಳಿಸ. ರಾಕೇಶ್ ರಾಕೇಶ್ ಲಾಸ್ಟ್ ಗರ್. ಇಲ್ಲಿ ನೋಡಿ, ಇಲ್ಲ ಇಲ್ಲಿ ನೋಡಿ. Thank you, students. Now let us enjoy a beautiful